ಸಿ ಆಗೋದು ಅಥವಾ MP ಆಗೋದು, ರಾಜ್ಯಸಭಾ ಸದಸ್ಯ ಆಗೋದು ಇಂಥವೆಲ್ಲ ಮಾಡೋದು ಇತ್ತೀಚೆಗೆ ನೋಡಿದಾಗ ಈ ಚಿಂತಕರ ಚಾವಡಿ ಬೇಕಾ ನಮಗನ್ನುವಂಥದ್ದು. ಯಾಕಂದ್ರೆ ಈ MLC ಇದರಲ್ಲೇ ಈ ರೀತಿ ರಾಜಕೀಯ ಜನ ಒಳಗೆ ಹೋಗೋದ್ರಿಂದಾಗೆ ಮತ್ತು ಮಾಡಿದ ಉದ್ದೇಶ ಏನದು ಅಂದರೆ ಯಾರು MLA ಅಥವಾ MP ಕ್ಷೇತ್ರದಲ್ಲಿ ಸೋಲ್ತಾರೋ ಅವ್ರಿಗೆ ಅನುಕೂಲ ಆಗೋ ಸಲುವಾಗಿ ವಿಧಾನ ಪರಿಷತ್ ಆಯ್ತೀನೋ ಅನ್ನುವಂಗೆ ಇವತ್ತು ಪರಿಸ್ಥಿತಿ ಆಗ್ಯದ. ಎಲ್ಲ ಕಡೆಯೂ ದುಡ್ಡು ವ್ಯವಹಾರ ನಡೀತಾ ಇರ್ತದೆ, ಏನೇನೋ ಆಗ್ತಿರ್ತದೆ. ಈಗ ಹೇಳಿದಾಗ ನಿಮ್ಗೆ CT ರವಿ ಆಯ್ತು, ಜಗದೀಶ್ ಶೆಟ್ಟರ್ನವರಾಯ್ತು, ಈಶ್ವರಪ್ಪನವರಾಯ್ತು, ಅದೇ ಕಾಲಕ್ಕೆ H. ವಿಶ್ವನಾಥ, V. ಸೋಮಣ್ಣ, ಯಡಿಯೂರಪ್ಪ, ಸದಾನಂದ ಗೌಡರು, ರಾಮಕೃಷ್ಣ ಹೆಗಡೆ ಅಂತ ಇವೆಲ್ಲ ಜನ ಈ ಪರಿಷತ್ತನ್ನು ಒಂದು ರೀತಿ ಅದರ ಮೌಲ್ಯವನ್ನು ಇಳಿಸಿದ್ರೇನೋ ಅಂತ. ಆದ್ರೆ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅಂಥವ್ರನ್ನ, ಬಸವರಾಜ ಕಟ್ಟಿಮನಿ ಅಂಥವ್ರನ್ನ, H. ನರಸಿಂಹಯ್ಯರ್ ಅಂಥವ್ರನ್ನ, ಮಲ್ಲಿಕಾರ್ಜುನ ಮನ್ಸೂರ್ ಅಂಥವ್ರನ್ನ, ಮಂಗೋಬೆ ಹನಗಲ್ಲ, H. L. ನಾಗೇಗೌಡರು ಅಂಥವ್ರು ನೋಡಿದಾಗ ಈ ಪರಿಷತ್ತಿಗೆ ಒಂದು ವೇಟ್ ಇತ್ತಪ್ಪ ಇಲ್ಲೇ ಅಂತೆ. ಕಾರಣಿಷ್ಟ ವಿಧಾನ ಪರಿಷತ್ ನಾಮನಿರ್ದೇಶನ ಮಾಡೋದು ಯಾಕಪ್ಪ ಅಂದ್ರೆ ಈ ಒಂದು ವಿದ್ಯುತ್ ಜನರಿಂದ ನಮ್ಮ ಸರ್ಕಾರ ಮೂಲಕ ಜನರಿಗೆ ಒಳ್ಳೆಯದಾಗುವಂಥ ನೀತಿಗಳು ಬರಲಿ ಅನ್ನುವಂಥದ್ದು. ಆದರೆ ಇವತ್ತು ವಿಧಾನ ಪರಿಷತ್ತ ಚಿಂತಕರ ಚಾವಡಿ ಆಗೋಕ್ಕಿಂತಲೂ ಇದೊಂದು ರೀತಿ ಏನಾಗಿದೆಪ್ಪ ಅಂತಂದ್ರೆ ನಿರಾಶ್ರಿತರಾದವ್ರು, ರಾಜಕೀಯವಾಗಿ ತಮ್ಮ ಅಸ್ತಿತ್ವ ಕಳ್ಕೊಂಡವ್ರಿಗೆ ಒಂದು ಅಸ್ತಿತ್ವ ಉಳ್ಳೋ ಜಾಗ ಆಗ್ಯದ. ಇದು ತಪ್ಪ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದೆ? ಇದು ಚಿಂತಕರ ಚಾವಡಿ ಆಗ್ಬೇಕಾ ಅಥವಾ ರಾಜಕೀಯದಲ್ಲಿ ಸೋತವರು, ಎಲೆಕ್ಷನ್ದಲ್ಲಿ ಸೋತವರ ಆಶ್ರಯ ತಾನಾಗಿ ರಾಜಕೀಯ ಪುನರ್ಜನ್ಮ ನೀಡಬೇಕಾ? ಇದು ನಿಮಗೆ ಬಿಟ್ಟಂಥ ವಿಷಯ. ಇದನ್ನು ವಿಚಾರ ಮಾಡಿ ನಿಮಗೆ ಯಾವ ಸರಿ ಅನ್ನಿಸ್ತದೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿರಿ. ತಪ್ಪು ಅನಿಸಿದ್ರ ಬಗ್ಗೆ ಕಾಮೆಂಟ್ ಮಾಡಿರಿ, ಚರ್ಚೆ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.